ಕಂಫರ್ಟಬಲ್ ಲೀಡ್ಗೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಸಂಪೂರ್ಣ ಫಲಿತಾಂಶ ಆಗುವವರೆಗೂ ನಾನು ಭಾಳಷ್ಟು ಜೋರಾಗಿ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಫಲಿತಾಂಶ ಬಂದ ನಂತರ ವಿಸ್ತಾರವಾಗಿ ಮಾತಾಡ್ತೀನಿ. ಇದು ಒಂದು ಭಾಳ ದೊಡ್ಡ ಸವಾಲಿನ ಚಾಲೆಂಜಿನ ಎಲೆಕ್ಷನ್ ಆಗಿತ್ತು. ಈ ಚುನಾವಣೆಯಲ್ಲಿ ಗೆಲ್ಲಬೇಕಂತ ಒಂದು ಶತಾಯಗತಾಯ ಪ್ರಯತ್ನ ನಾವು ಮಾಡಿದ್ವಿ. ಕೆಲವರು ಶತಾಯಗತಾಯ ಪ್ರಯತ್ನ ಸೋಲಿಸ್ಬೇಕಂತಲೂ ಕೂಡ ಮಾಡಿದರು. ಸೊ ಇದರ ನಡುವೆ ನಾವು ಗೆಲ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು 70%ಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಯಾಕಂದರೆ ಅದೇ ಸವಾಲಾಗಿತ್ತು. ಸೊ ಬಹುಸಂಖ್ಯಾತ ಸಮುದಾಯದಿಂದನೂ ಕೂಡ ಒಳ್ಳೆ ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನಾನು ವಿಸ್ತಾರವಾಗಿ ಮಾತಾಡ್ತೇನೆ. ವಿಶ್ವಾಸ ಇದೆ, ಒಳ್ಳೆ ಲೀಡಲ್ಲಿ ಗೆಲ್ತೇವೆ ಅಂತ ವಿಶ್ವಾಸ ಇದೆ. CM ಹೇಳ್ತಾ ಇದ್ರು ಸರ್, ಅಂದರೆ ನಮ್ಮ ಕಾರಣಗಳಿಂದ ನಮ್ಮ ಮಾರ್ಜಿನ್ ಕಮ್ಮಿ ಆಗ್ಬೋದು ಅಂತ. ಮುಂದೆ ಹೋದರೆ ಇನ್ನೂ ದೊಡ್ಡ ಮಾರ್ಜಿನ್. ಹೌದು, ನಮ್ಮ ಒಳಗಡೆ ನಡೆದಿರ್ತಕ್ಕಂಥ ಒಳ ರಾಜಕಾರಣದಿಂದ ಸ್ವಲ್ಪ ಮಾರ್ಜಿನ್ಗೆ ಇದಾಗಿದೆ, ಕೊರತೆ ಆಗಿದೆ, ಕಡಿಮೆ ಆಗಿರ್ಬೋದು. ಆದರೂ ಗೆಲುವಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆ ಮಾರ್ಜಿನು ಹೋಗಬಾರ್ದಿತ್ತು ಅಂತ ಇದೆ. ಆದರೂ ಕೂಡ ಮುಂದೆ ಸ್ವಲ್ಪ ಇನ್ನೊಂದು 3 ರೌಂಡ್ ಆಗಲಿ, ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇಂಥ ಚಾಲೆಂಜಿನ ನಡುವೆ ಗೆಲ್ಲದೇ ಇಲ್ಲ ಅಂತ ಕೆಲವರು ಚಾಲೆಂಜ್ ಮಾಡಿಕೊಂಡು ಚುನಾವಣೆ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ, ಯಾಕೆಂದರೆ ನಾವು ಕೋಮುವಾದಿ ಪಾರ್ಟಿ ಅಲ್ಲ, ನಾವು ಎಲ್ಲರಿಗೂ ಜೊತೆಗೆ ತೊಗೊಂಡು ಹೋಗಬೇಕಲ್ಲ. ಸೊ ಇಂಥ ಸಂದರ್ಭದಲ್ಲೂ ಕೂಡ ನಾವು ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತಗೊಂಡು, ಯಾಕೆಂದರೆ ಅಲ್ಪಸಂಖ್ಯಾತರಲ್ಲಿ ನೋವಿತ್ತು, ನಮಗೆ ಈ ಬಾರಿ ಕೊಡಬೇಕಾಗಿತ್ತು ಅವಕಾಶ, ಸಿಕ್ಕಲಿಲ್ಲ ನಮಗೆ ಪ್ರಾತಿನಿಧ್ಯ ಅಂತ. ಆ ನೋವು ಇದ್ದರೂ ಕಾಂಗ್ರೆಸ್ ಪರವಾಗಿ ನಿಂತಿರ್ತಕ್ಕಂಥ ಒಂದು ಸಮುದಾಯ. ಸೊ ಎಲ್ಲರನ್ನ ವಿಶ್ವಾಸ ತಗೊಂಡು ನಾವು ಚುನಾವಣೆ ಮಾಡಿದ್ದೀವಿ. ನಿಶ್ಚಿತವಾಗ್ಲೂ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ನನಗೆ ನಿರೀಕ್ಷೆ. ಸಮುದಾಯ ನಿಂತಿದ್ದಕ್ಕೆ ನೀವು ಗೆಲುವು ಅಂತೀರಾ, ಅಥವಾ ಅಲ್ಲಿ ಸಮುದಾಯದ ನಾಯಕರು ಎಫರ್ಟ್ ಹಾಕಿದ್ದಕ್ಕೆ ಗೆಲುವು ಆಗ್ಬೋದು ಅಂತ? ಅಲ್ಟಿಮೇಟ್ಲಿ ಯಾವ ನಾಯಕರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು, ಯಾವ ನಾಯಕರು ವಿರುದ್ಧವಾಗಿ ಕೆಲಸ ಮಾಡಿದ್ರು ಸಹ ಮತದಾರರು ಮತ ಹಾಕಬೇಕಲ್ಲ. ನಾವು ನಮ್ಮ ಮಾತನ್ನು ನಾವು ಹೇಳ್ತಾ ಇರ್ತೇವೆ. ಆದರೆ ಕೊನೆಯದಾಗಿ ಮತದಾರರು ಏನು ತೀರ್ಮಾನ ಮಾಡ್ತಾರೋ ಅದರ ಮೇಲೆ ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತೆ. ಸೊ ಮತದಾರರು ಆಶೀರ್ವಾದ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಮತ್ತು ಎಲ್ಲ ಸಮುದಾಯದ ಜಾತಿ ಜನಾಂಗದ ಮತದಾರರು, ಒಂದು ಸೀಮಿತವಾದಂಥ ಸಮುದಾಯದ ಮತದಾರರಲ್ಲ, ಎಲ್ಲರೂ ಸೇರಿ ವೋಟ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಈ ಗೊಂದಲ ಸೃಷ್ಟಿ ಆಗಿದ್ದರಿಂದ ನಾನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರಲ್ಲೂ ಕೂಡ 70% ನಮ್ಗೆ ವೋಟ್ ಬಂದಿದೆ ಅಂತ ಕಾಣ್ತಾ ಇದೆ. ಇನ್ನೊಂದು 3-4 ಸುತ್ತಿನ ಮತ ಎಣಿಕೆ ಆದ ನಂತರ ನಾನು ಸಹ ಎಲ್ಲ ಸಂಪೂರ್ಣ ಇದು ಘೋಷಣೆ ಆಗಲಿ, ಆಮೇಲೆ ನಾನು ತಮಗೆಲ್ಲ ಕಮ್ಯುನಿಟಿಲಿ ಇದ್ದ ಗೊಂದಲ ಸರ್, ಕಳೆದ ತಿಂಗಳು ಇದ್ದ ಗೊಂದಲ ಹಾಗೇ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಶಾಂತ ಆಗಿದ್ದಾರೆ? ಬೇರೆ ಬೇರೆ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಬೇರೆ ಬೇರೆ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿ ಉಲಮಗಳು ಮೌಲ್ವಿಗಳು ಇವರೆಲ್ಲ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಅದೇ ಥರದ ಹೀಟಪ್ ಆಗಿಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ಧರ್ಮಗುರುಗಳಿದ್ದಾರೆ, ಭಾಳ ಹಿರಿಯ ಧರ್ಮಗುರುಗಳೆಲ್ಲ ಇದ್ದಾರೆ. ಅವರು ಯಾರೂ ಆಚೆ ಬಂದು ಮಾತಾಡಿಲ್ಲ. ಕೆಲವರು ಮಾತಾಡಿದ್ದಾರೆ, ಅವ್ರಿಗೆ ನೋವಾಗಿದೆ, ಆಯಿತಾ? ನೋವಾಗೋದು ಸಹಜ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಮಾತಾಡಬಾರ್ದು ಅಂತಲೂ ನಾವು ಹೇಳೋಕ್ಕಾಗಲ್ವಲ್ಲ. ಮಾತಾಡಬೇಕು, ಅವರ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಅಲ್ಪಸಂಖ್ಯಾತರು ಈ ಸಮಾಜದ ಒಂದು ದೊಡ್ಡ ಭಾಗ, ಅಂಗ. ಹಾಗಾಗಿ ಅವರು ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೂ ಅವ್ರಿಗೂ ವಿಶ್ವಾಸಕ್ಕೆ ತಗೊಂಡು ಏನಾದರೂ ಸರಿ ಮಾಡಬೇಕಾದ್ರೆ ಇನ್ನೂ ಸರಿ ಮಾಡೋಣ, ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಳ್ಳೋಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇಲ್ಲ, ಇನ್ನೂ ಮತ ಎಣಿಕೆ ಆಗ್ತಾ ಇದೆ, ಇನ್ನೂ ಆ್ಯಡ್ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಸಂಪೂರ್ಣ ಇದು ಫಲಿತಾಂಶ ಬಂದ ನಂತರ ಇದಕ್ಕೆ ಕಾರಣಗಳು ಏನು ಬೇರೆ ಎಲ್ಲ ನಾವು ಮಾತಾಡೋಣ. ಸದ್ಯಕ್ಕೆ ನಾವು ಗೆಲ್ತಾ ಇದ್ದೀವಿ. 11,000 ಮೇಲೆ ನಮಗೆ ಲೀಡ್ ಆಗಿದೆ, ಗೆಲ್ತೀವಿ ಅಂತ ವಿಶ್ವಾಸ ಕೂಡ ಇದೆ. ಅಷ್ಟಕ್ಕೆ ಇವತ್ತು ಈಗ ಸದ್ಯಕ್ಕೆ ಸೀಮಿತವಾಗಿ ನಾನು ಮಾತನಾಡ್ತಾ ಇದ್ದೀನಿ. ದಾವಣಗೆರೆ ಬೈ ಎಲೆಕ್ಷನ್ ರಿಜ್ವಾನ್ ಅರ್ಷದ್ ರಾಜಕೀಯವಾಗಿ ಮತ್ತಷ್ಟು ಶಕ್ತಿ ಕೊಡುತ್ತಾ? ನೋಡಿ, ನಾನು ಭಾಳಷ್ಟು ಚುನಾವಣೆಗಳಲ್ಲಿ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ, ಕೆಲಸ ಮಾಡಿದ್ದೇನೆ. ಆದರೆ ಈ ಚುನಾವಣೆ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತಕ್ಕಂಥ ವಿಶೇಷ ಸಂದರ್ಭಗಳು. ಆ ಸಂದರ್ಭದಲ್ಲಿ
ನನ್ನಂಥ ಒಬ್ಬ ಯುವಕನಿಗೆ ಮತ್ತು ಬೇರೆ ನಮ್ಮ ಸಲೀಂ ಅಹಮದ್ ಅವ್ರಿಗೆ, ಬೇರೆ ಎಲ್ಲ ನಾಯಕರಿಗೆ ಪಾರ್ಟಿ ನಿರೀಕ್ಷೆಯಿಂದ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಮಟ್ಟಕ್ಕೆ ಬಂದಿದೆ ಓಟು. ಫಲಿತಾಂಶ ಘೋಷಣೆ ಆಗಲಿ, ಮಾತಾಡ್ತೀನಿ ತಮಗೆ. ದಾವಣಗೆರೆ ತಾವು ಹೋಗ್ತಿರೋದು? ಹೋಗ್ತೀನಿ, ದಾವಣಗೆರೆ ಹೋಗ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.